ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೋದಿ ಅಮಿತ್ ಶಾ ಸಿಕ್ಕಾಪಟ್ಟೆ ನಂಬಿಕೆ ಇಟ್ಟಿರುವಂತಹ ನಾಯಕರೊಬ್ಬರು, ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವಿಯಾಗಿರುವಂತಹ ನಾಯಕರೊಬ್ಬರು ಕರ್ನಾಟಕ ಬಿಜೆಪಿಯ ಬಗ್ಗೆ ಇಟ್ಟಿರುವ ಅಚ್ಚರಿಯ ರಿಪೋರ್ಟ್ನಲ್ಲಿ ಏನಿದೆ ಮತ್ತು ಕರ್ನಾಟಕದಲ್ಲಿ ಮೋದಿ ಅಮಿತ್ ಶಾ ಮುಂದಿನ ಲೆಕ್ಕಾಚಾರಗಳು ಏನು, ಕುಮಾರಸ್ವಾಮಿ ಸುತ್ತ ಇರುವಂತಹ ಪ್ಲಾನ್ ಏನು, HDKಗೀಗ ಒಳ್ಳೆ ಖಾತೆ, ಅದರ ಜೊತೆ ಕ್ಯಾಬಿನೆಟ್ ಕಮಿಟಿಯಲ್ಲಿ ಸ್ಥಾನಮಾನ, ಕುಮಾರಸ್ವಾಮಿ ಅವರಿಗೆ ಸ್ಥಾನಮಾನ ಸಿಕ್ಕಿದ್ದು ಮತ್ತು ಅದರ ಸುತ್ತಲಿನ ಲೆಕ್ಕಾಚಾರಗಳು ಗಮನ ಸೆಳೀತಾ ಇವೆ. ಈಗ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಧಾ ಮೋಹನ್ ಅಗರ್ವಾಲ್ ಅವರು ಮೋದಿ ಅಮಿತ್ ಶಾ ಬಹಳ ನಂಬಿಕೆ ಇಟ್ಟಿದ್ದಾರೆ ಮತ್ತು ಆ ನಂಬಿಕೆಯನ್ನು ಉಳಿಸ್ಕೊಂಡಿದ್ದಾರೆ. ಕರ್ನಾಟಕ ಎಲೆಕ್ಷನ್ ಉಸ್ತುವಾರಿಯಾಗಿ ಎಂಟ್ರಿ ಕೊಟ್ಟವರು ಆರಂಭದಲ್ಲೇ, ಎಕ್ಸಿಟ್ ಪೋಲ್ ಸರ್ವೆ ಸಮೀಕ್ಷೆಗಳಲ್ಲ, ಆರಂಭದಲ್ಲಿ ಇಲ್ಲಿನ ಚಿತ್ರಣವನ್ನು ಕ್ಷೇತ್ರವಾರು ಅಧ್ಯಯನ ಮಾಡಿ ಮೊದಲ ರಿಪೋರ್ಟ್ನಲ್ಲಿಯೇ ಪಕ್ಕಾ ನಂಬರನ್ನು ಇಟ್ಟಿದ್ರಂತೆ ಅಗರ್ವಾಲ್ ಅವರು. ಅದೇ ರಿಸಲ್ಟ್ನಲ್ಲಿ ಬಂದಿದೆ. 18 ಸೀಟ್ ಮ್ಯಾಕ್ಸಿಮಮ್, ಅಂದರೆ 18 ಸೀಟ್ BJP ಮ್ಯಾಕ್ಸಿಮಮ್. ಅದರಲ್ಲಿ 1-2 ಹೆಚ್ಚು ಕಡಿಮೆ ಆಗಬಹುದು, ಇದಕ್ಕಿಂತ ಜಾಸ್ತಿ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಬರೆದು ಕೊಟ್ಟಿದ್ರಂತೆ ಕರ್ನಾಟಕದ ಬಗ್ಗೆ. ಮತ್ತು 7 ಸೀಟ್ಸಲ್ಲಿ ನಾವು, ಅಂದರೆ ಕಳೆದ ಬಾರಿ ಗೆದ್ದಂಥ 25ರಲ್ಲಿ 7 ಸೀಟ್ಸನ್ನು ನಾವು ಹೇಗೆ ಕಳ್ಕೊಳ್ತೀವಿ, ಯಾರ ಕಾರಣದಿಂದ ಕಳ್ಕೊಳ್ತೀವಿ, ಏನೇನು ಅನ್ನುವ ಅಂಶಗಳನ್ನು ಕೂಡ ಪಕ್ಕಾ ಕೊಟ್ಟಿದ್ರು. ಅದನ್ನು ಸರಿ ಮಾಡುವ ಶತಪ್ರಯತ್ನ ನಡೆದ್ರು, ಅದನ್ನು ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಯಾಕಂದರೆ ಮೊನ್ನೆ ಅಷ್ಟೇ ಚಾಟಿ ಬೀಸಿದ್ರಲ್ವ, ಕೆಲವರು ಕಾಂಗ್ರೆಸ್ನ ಅಭ್ಯರ್ಥಿಗೆ ಬೆಂಬಲಿಸಿದ್ದಾರೆ. ಫಾರ್ ಎಕ್ಸಾಂಪಲ್ ಬೀದರ್, ಗೆಲ್ಲೋದಕ್ಕೆ ಅವಕಾಶ ಇದ್ದಂತಹ ಕ್ಷೇತ್ರ ಅದು. ಎಲ್ಲ ಡ್ಯಾಮೇಜ್ ಕಂಟ್ರೋಲ್ ಪ್ರಯತ್ನ ಆಯಿತು, ಆದರೆ ಎಲೆಕ್ಷನ್ನಲ್ಲಿ ಮತ್ತೆ ಮುಂದಿಂದ ಎಲ್ಲ ಚೆನ್ನಾಗಿ ಮಾತಾಡಿದವರು ಒಳ ಇಟ್ಕೊಟ್ರು. ಪ್ರಭು ಚೌಹಾಣ್ ಸೇರಿದಂತೆ ಹಲವರಿಗೆ ಚಾಟಿ ಬೀಸಿದೆ ಹೈಕಮಾಂಡ್. ಈಗ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದೀರಿ ಅಂತ ಚಿಕ್ಕೋಡಿ, ಬೀದರ್, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲವು ನಾಯಕರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹೈಕಮಾಂಡ್ನಿಂದ ಸೂಕ್ತ ಕ್ರಮದ ಎಚ್ಚರಿಕೆ ಬಂದಿದೆ. ಏನು ಬೇಕಾದರೂ ಆ್ಯಕ್ಷನ್ ತಗೊಳ್ಬಹುದು ನಿಮ್ಮ ವಿರುದ್ಧ, ನೆನಪಿಟ್ಕೊಳ್ಳಿ ಅಂತ. ಪಕ್ಷ ಸಂಘಟನೆ, ಪಕ್ಷದ ಒಳಿತಿಗಿಂತ ಜಾಸ್ತಿ ಈ ರೀತಿ ತಮ್ಮ ಸ್ವಾರ್ಥದ ಲೆಕ್ಕಾಚಾರ ಹಾಕ್ಕೊಂಡಿದ್ದೀರಿ. ಇದೇ ರೀತಿ ಇಡೀ ದೇಶದಲ್ಲಿ 50-60 ಸೀಟ್ಸನ್ನು ಕಳ್ಕೊಂಡಿದೆ BJP ಸ್ವಾರ್ಥದಿಂದ, ನಾಯಕರುಗಳ ಸ್ವಾರ್ಥದಿಂದ ಅಂತ ಕಿಡಿಕಾರಿದ್ದನ್ನು ನೋಡಿದ್ವಿ. ದಾವಣಗೆರೆ ಬಗ್ಗೆ ಸಿಟ್ಟಾಗಿದ್ರು, ಚಿಕ್ಕೋಡಿ ಮತ್ತು ಇನ್ನಿತರ ಉತ್ತರ ಕರ್ನಾಟಕದ ಕ್ಷೇತ್ರಗಳು ನಮಗೆ ತುಂಬ ಈಸಿ ಇದ್ದಿದ್ದು ಕಳೆದು ಹೋಗೋದಕ್ಕೆ ಯಾರ್ಯಾರ ಕಾರಣ ಅಂತಾನೆ ಈಗ ಬಿಸಿ ಮುಟ್ಟಿಸಲಾಗ್ತಾ ಇದೆ. ಇದೆಲ್ಲ ಬೆಳವಣಿಗೆ ನೋಡ್ತಾ ಇದ್ದೀವಲ್ಲ. ನೆಕ್ಸ್ಟ್ ಟಾಸ್ಕ್ ಅನ್ನು ಕೊಟ್ಟಿರೋದು ಈಗ BJP ಹೈಕಮಾಂಡ್, ಕರ್ನಾಟಕದಲ್ಲಿ ದೋಸ್ತಿ ಅಧಿಕಾರಕ್ಕೆ ಬರಬೇಕು, ಮತ್ತೆ ಮೈತ್ರಿ ಸರ್ಕಾರ ರಚನೆ ಮಾಡಬೇಕು. ಅದು ಈ ಅವಧಿಯಲ್ಲಿ ಆಪರೇಷನ್ ಮತ್ತೊಂದು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಹೇಳ್ತಿರೋದಲ್ಲ, ಆದರೆ ನಾವು ಮೈತ್ರಿಯ ಮೂಲಕ ಕರ್ನಾಟಕ ರಾಜಕಾರಣದಲ್ಲಿ ಬಲ ಹೆಚ್ಚಿಸ್ಕೊಳ್ಬೇಕು. ಅದು ಯಾವ ಎಲೆಕ್ಷನ್ನೇ ಆಗಲಿ, BBMP ಎಲೆಕ್ಷನ್ ಆಗಲಿ, ಬೈ ಎಲೆಕ್ಷನ್ ಆಗಲಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಾಗಲಿ, ಅಲ್ಲಿಂದ ಹಿಡಿದು 2028ರ ಮುಂಬರುವ ವಿಧಾನಸಭಾ ಚುನಾವಣೆ ತನಕ ಮೈತ್ರಿಯಲ್ಲಿಯೇ ಎದುರಿಸಬೇಕು ಮತ್ತು ನಾವು ಅಧಿಕಾರಕ್ಕೆ ಬರಲೇಬೇಕು. ಯಾಕಂದರೆ ಈವರೆಗೆ ಯಡಿಯೂರಪ್ಪನವರ ಪ್ರಭಾವ ನಡೀತಾ ಇದ್ದಾಗಲೂ ಕೂಡ, ಅವರು ಆ್ಯಕ್ಟಿವ್ ಆಗಿ ಸಂಪೂರ್ಣ ಅವರೇ ಪವರಲ್ಲಿದ್ದಾಗ್ಲೂ ನಮಗೆ ಬೇಕಾದಂಥ ಮ್ಯಾಜಿಕ್ ನಂಬರ್ ಬಂದಿಲ್ಲ ಅನ್ನೋ ಕೊರಗಿದೆಯಲ್ವಾ. ಸೊ ಈ ಸಲ ಅದನ್ನು ಬೇರೆ ರೀತಿಯಲ್ಲಿ ಸಾಧಿಸೋದಕ್ಕೆ ಹೊರಟಿದೆ. ಅತಂತ್ರ ಆಗೋದು, ಆಪರೇಷನ್ ಮಾಡೋದು ಮತ್ತು ಬಂದವರು ಹೊರೆಯಾಗೋದು, ಇಂಥದ್ದೆಲ್ಲ ಬೇಡ. ಮೈತ್ರಿ ಸರ್ಕಾರವನ್ನೇ ಮಾಡೋಣ ಅನ್ನುವ ಲೆಕ್ಕಾಚಾರ. ಮೈತ್ರಿ ಅಥವಾ ಕುಮಾರಸ್ವಾಮಿ ಅವರ ಬಲ BJP ಜೊತೆಗೆ ಹೇಗೆ ಬೇಕಾದರೂ ಸೇರಬಹುದು. ಒಟ್ಟಿನಲ್ಲಿ ದಳಪತಿಗಳ ಬಲ BJPಯ ಜೊತೆ ಒಂದಾಗಿ ಸರ್ಕಾರ ಮಾಡೋದಕ್ಕೆ ಏನೇನು ಮಾಡಬೇಕು ಅನ್ನುವ ಲೆಕ್ಕಾಚಾರ. ಅದಕ್ಕೆ ರಾಧಾಮೋಹನ್ ಅಗರ್ವಾಲ್ ಅವರು ಕೊಟ್ಟಿರೋ ರಿಪೋರ್ಟ್, 143 ಕ್ಷೇತ್ರಗಳಲ್ಲಿ ಮೈತ್ರಿ 100% ವರ್ಕೌಟ್ ಆಗಿಲ್ಲ ಅಂದರೂ ಲೋಕಸಭೆ ಲೀಡ್ ಸಿಕ್ಕಿದೆ ನಮಗೆ. ಭರ್ಜರಿಯಾಗಿ ಲೀಡ್ ಕೊಟ್ಟಿದ್ದಾರೆ ಜನ. ಅದರ ಅರ್ಥ ಲೋಕಸಭೆ ನಾಯಕತ್ವ ಬೇರೆ ರೀತಿಯಲ್ಲಿ ನಡೆಯುತ್ತೆ ಅಂದ್ರೂ ಇಲ್ಲೆಲ್ಲ ಮೈತ್ರಿ ವರ್ಕೌಟ್ ಮಾಡೋದಕ್ಕೆ ವಾತಾವರಣ ಪೂರಕವಾಗಿದೆ. ಏನೇ ಇದ್ರೂ ಲೋಕಲ್ ಫ್ಯಾಕ್ಟರ್ ವರ್ಕ್ ಆಗ್ಬಿಡುತ್ತಲ್ಲ ಒಂದೊಂದ್ಸಲ. ಮೋದಿ ಮುಖ ನೋಡಿ ಓಟ್ ಹಾಕ್ತಾರೆ ಅಂದ್ರೂ ಕೆಲವೊಮ್ಮೆ ಗೆಲ್ಲೋ ಕ್ಷೇತ್ರಗಳಲ್ಲೂ ಸೋಲೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದಕ್ಕೆ ಎಕ್ಸಾಂಪಲ್ಸ್ ಇವೆ ನಮಗೆ. ದಾವಣಗೆರೆ, ಬೀದರು, ಬೇರೆ ಬೇರೆ ಕಡೆ ಆಗಿಬಿಟ್ಟಿದೆ. ಆದರೆ ಎಲ್ಲೆಲ್ಲಿ ಆಗಿಲ್ಲ, 143 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೈತ್ರಿ ವರ್ಕೌಟ್ ಆಗಿದೆ. ಅದನ್ನೇ ನಾವು ಗಟ್ಟಿಯಾಗಿ ಹಿಡ್ಕೊಂಡು ವರ್ಕೌಟ್ ಮಾಡ್ಕೊಂಡು ಹೋಗಬೇಕು. ಮ್ಯಾಜಿಕ್ ನಂಬರ್
ಪಾಸ್ ಆಗಿ ಭರ್ಜರಿ ಬಹುಮತ ಸಿಗೋದಿಕ್ಕೆ ನಮಗೆ ಅವಕಾಶ ಸೃಷ್ಟಿಯಾಗತ್ತೆ. ಬೇರೆ ಏನು ಮಾಡಬೇಕಾಗಿಲ್ಲ, ಮೈತ್ರಿ ಬಿರುಕುಂಟಾಗದಂತೆ ನೋಡ್ಕೊಂಡು ಹೋಗಬೇಕು. ಈಗ ಕುಮಾರಸ್ವಾಮಿ ಅವರು ನೋಡ್ತಾ ಇದ್ದೀವಿ, ಕೇಂದ್ರದಲ್ಲಿ ಅವ್ರಿಗೆ ಒಳ್ಳೆಯ ಸ್ಥಾನಮಾನ, ಒಳ್ಳೆ ಖಾತೆ ಜೊತೆಗೆ ಈಗ ಕ್ಯಾಬಿನೆಟ್ ಕಮಿಟಿಯೊಂದರಲ್ಲೂ ಕೂಡ ಸ್ಥಾನಮಾನ. ಬರೀ ಬಿಜೆಪಿಯ ದೊಡ್ಡ ದೊಡ್ಡ ತಲೆಗಳಿರುವಂಥ ಕ್ಯಾಬಿನೆಟ್ ಕಮಿಟಿಯಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಸ್ಥಾನಮಾನ ಸಿಕ್ಕಿದೆ. ಬಿಜೆಪಿಯೇತರ ಇರೋರೇ ಒಬ್ಬರೋ ಇಬ್ಬರು, ಅದರಲ್ಲಿ ಕುಮಾರಸ್ವಾಮಿ ಅವರೊಬ್ಬರಿದ್ದಾರೆ. NDAಯಲ್ಲಿ ಅತ್ಯಂತ ಪ್ರಮುಖ ಸ್ಥಾನ ಪಡೆದವರಲ್ಲಿ JDSನ ಕುಮಾರಸ್ವಾಮಿ ಅವರು ಕೂಡ ಒಬ್ಬರು ಈಗ ಕೇಂದ್ರದಲ್ಲಿ. ಹಾಗಾಗಿ HDKಗೆ ಎಷ್ಟು ಮಹತ್ವ ಕೊಡ್ತಿದ್ದಾರೆ ಮತ್ತು ಅವರ ಸುತ್ತ ಏನು ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ ಅನ್ನೋದು ಕ್ಲಿಯರ್. ಬರೀ ಈ ಸರ್ಕಾರ NDA ಸರ್ಕಾರ ಅಂತ ಮಾತ್ರ ಯೋಚಿಸ್ತಿಲ್ಲ, ಮುಂದಿನ ಭವಿಷ್ಯದ ಲೆಕ್ಕ ಹಾಕ್ಕೊಳ್ತಾ ಇರೋದು, ಮುಂಬರುವ ವಿಧಾನಸಭಾ ಚುನಾವಣೆಗಳ ಲೆಕ್ಕಾಚಾರ ಹಾಕ್ಕೊಳ್ತಿರೋದು ಬಿಜೆಪಿ ಹೈಕಮಾಂಡ್. ಕುಮಾರಸ್ವಾಮಿ ಅವರು ಕೂಡ ಚನ್ನಪಟ್ಟಣಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಮಾಡಿದ್ರಲ್ಲ, ಯೋಗೇಶ್ವರ್ಗೆ ಟಿಕೆಟ್ ಫೈನಲ್ ಆಗಿಲ್ಲ ಅನ್ನೋದನ್ನು ಹೇಳಿದ್ರೂ ಕೂಡ ಕಾರ್ಯಕರ್ತರಿಗೆ ಒಂದು ಪಾಠ ಮಾಡಿದ್ದಾರೆ. ಯೋಗೇಶ್ವರ್ ಗೈಡೆನ್ಸ್ ತಗೊಳ್ಳಿ, ಅವ್ರನ್ನ ವಿಶ್ವಾಸಕ್ಕೆ ತಗೊಂಡೇ ಕೆಲಸ ಮಾಡಿ. ಅಭ್ಯರ್ಥಿ ಯಾರಾದರೂ ಆಗಬಹುದು ನಾಳೆ, ಗೊತ್ತಿಲ್ಲ. ಬಿಜೆಪಿಯಿಂದನೋ JDSನಿಂದನೋ ಅಚ್ಚರಿ ಅಭ್ಯರ್ಥಿನೋ ಸಾಮಾನ್ಯ ಕಾರ್ಯಕರ್ತ ಅಂತನೋ ಗೊತ್ತಿಲ್ಲ. ಆದರೆ ಇಲ್ಲಿ ಯೋಗೇಶ್ವರ್ ಅವ್ರದ್ದೇ ಆದಂತಹ ಟೀಮ್ ಇದೆ, ಅವರ ಬಲ ಇದೆ, ಅವರ ಅನುಭವ ಇದೆ, ಇಲ್ಲಿ ಗೆದ್ದ ಶಾಸಕರಾಗಿರೋರವರು ಹಿಂದೆ. ಹಾಗಾಗಿ ಅವರ ಗೈಡೆನ್ಸಲ್ಲಿ ಕೆಲಸ ಮಾಡಿ ಹಂತ ಹಂತದಲ್ಲೂ BJP ಕಾರ್ಯಕರ್ತರ ಜೊತೆ, ನಾಯಕರ ಜೊತೆ, ಸ್ಥಳೀಯ ಲೀಡರ್ಸ್ ಜೊತೆಗೆ ಒಗ್ಗಟ್ಟಿನ ಮಂತ್ರ ಪಠಿಸ್ಕೊಂಡು ಹೋಗಿ ಭವಿಷ್ಯದಲ್ಲಿ ಖಂಡಿತ ಇದರ ಫಲ ಸಿಗತ್ತೆ, ಬಹಳ ದೊಡ್ಡ ಲಾಭವನ್ನೇ ನೋಡಲಿದ್ದೀವಿ ಅನ್ನುವ ಪಾಠವನ್ನು ಮಾಡಿದ್ದಾರೆ ಚನ್ನಪಟ್ಟಣ ಮತ್ತು ಬೇರೆ ಬೇರೆ ಕಡೆ. ಎಲ್ಲಿ ನಮ್ಮ ಬಲ ಎಷ್ಟಿದೆ ಇಲ್ಲ ಅನ್ನೋದಲ್ಲ. ಈಗ ಉತ್ತರ ಕರ್ನಾಟಕದಲ್ಲಿ 2 ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ಇದೆ, ಅಲ್ಲೂ ಕೂಡ 100% ಕೆಲಸ ಮಾಡಬೇಕು. ಈ ರೀತಿ ಮೈತ್ರಿಯನ್ನ ಮತ್ತಷ್ಟು ಗಟ್ಟಿ ಮಾಡ್ತಾನೆ ಹೋಗಬೇಕು, ಬಿಟ್ಟರೆ ಬಿರುಕು ಬರೋದಕ್ಕೆ ಬಿಡಬಾರ್ದು ಅಂತ ಕುಮಾರಸ್ವಾಮಿ ಅವರು ಕೂಡ ಬಹಳ ಪ್ರಯತ್ನ ಮಾಡ್ತಿರೋದು. ಈ ಕಡೆ ಅಗರ್ವಾಲ್ ಅವರ ಈ ರಿಪೋರ್ಟ್ ರಾಜ್ಯ ನಾಯಕರ ಅಭಿಪ್ರಾಯ ಸಂಗ್ರಹ ಆಗಿದೆ. ಎಲ್ಲರೂ ಹೇಳ್ತಾ ಇರೋದು ಈಗಿರೋ BJP ನಾಯಕತ್ವದಲ್ಲಿ ಆಸ್ ಇಟ್ ಈಸ್ ಏನೇ ಮಾಡ್ಕೊಂಡು ಹೋದ್ರು, ಈಗಿರೋರ್ನೇ ಉಳಿಸ್ಕೊಂಡು ಏನೇ ಮಾಡ್ಕೊಂಡು ಹೋದ್ರು ಕಷ್ಟ ಇದೆ ನಮಗೆ. ಆದರೆ ಮೈತ್ರಿ ಬಲದೊಂದಿಗೇನೆ ಭರ್ಜರಿಯಾಗಿ ನಾವು ಗಳಿಸಬಹುದು ಅನ್ನೋ ಅಭಿಪ್ರಾಯವೇ ಸಿಕ್ಕಿದೆಯಂತೆ. ಬೇರೆ ಏನು ಮಾಡೋದು ಬೇಕಾಗಿಲ್ಲ. ಕಾಂಗ್ರೆಸ್ನಲ್ಲಿ ನಾಯಕತ್ವದ ಜಟಾಪಟಿ ಇದೆ, ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಕಿತ್ತಾಡ್ತಿದ್ದಾರೆ. ಸಿದ್ದರಾಮಯ್ಯನವ್ರ ಜಟಾಪಟಿ ಏನೇ ಆದರೂ ಬಿಟ್ಟು ಕೊಡಲ್ಲ. ಸೊ ಅದರ ಎಫೆಕ್ಟು ಎಲೆಕ್ಷನ್ ಮೇಲೆ ಆಗತ್ತೆ. ಹಾಗಾಗಿ ನಮ್ಮ ಪಾಡಿ ನಾವು ಒಗ್ಗಟ್ಟಿನಲ್ಲಿ ಹೋಗಿಬಿಟ್ರೆ ಕಾಂಗ್ರೆಸ್ಸನ್ನು ವ್ಯಾನಿಷ್ ಮಾಡಬಹುದು ಅನ್ನುವ ಅಭಿಪ್ರಾಯ ಈಗ ಕಲೆ ಹಾಕಿದ್ದಾರಂತೆ. ಹೈಕಮಾಂಡ್ ಮುಂದೆ ರಿಪೋರ್ಟ್ ಇಟ್ಟುಬಿಟ್ಟಿದ್ದಾರೆ. ಕಾಂಗ್ರೆಸ್ ತನ್ನಲ್ಲಿರುವ ಸಮಸ್ಯೆಗಳಿಂದಾನೇ ಸೋಲನ್ನ ಅನುಭವಿಸುತ್ತೆ, ನಾವು ಏನೂ ಮಾಡಬೇಕಾಗಿಲ್ಲ, ಮೈತ್ರಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರೆ ಸಾಕು, 143 ಕ್ಷೇತ್ರಗಳಲ್ಲಿ ನಾವು ಆರಾಮಾಗಿ ಕ್ಲಿಯರ್ ಆಗಬಹುದು ಅಂತ ಈಗಲೇ ಸುಳಿವು ಸಿಗ್ತಿದೆ ಅನ್ನುವ ಗ್ರೌಂಡ್ ರಿಪೋರ್ಟನ್ನು ಹೈಕಮಾಂಡ್ ಮುಂದೆ ಇಟ್ಟಿರೋದು ಈಗ ಆತ್ಮವಿಶ್ವಾಸ ಹೆಚ್ಚಾಗೋದಕ್ಕೆ ಕಾರಣವಾಗಿದೆಯಂತೆ. ಅದಕ್ಕನುಗುಣವಾಗಿ ಆ ರಿಪೋರ್ಟ್ಗೆ ಅನುಗುಣವಾಗಿಯೇ ನಾಯಕತ್ವ ಮತ್ತೊಂದು ಮಗದೊಂದು ಎಲ್ಲವನ್ನು ನಿರ್ಧರಿಸಲಿದೆ ಹೈಕಮಾಂಡ್. ಅದೇನೇ ಆದರೂ HDK ಸುತ್ತವೇ ಈಗ ಕರ್ನಾಟಕದ ಲೆಕ್ಕ ರೆಡಿ ಆಗ್ತಿದೆ ಹೈಕಮಾಂಡ್ನಿಂದ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬಹುದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.